ಸರ್ ಇವತ್ತು ಹುಬ್ಬಳ್ಳಿಗೆ ಒಂದು ಟ್ರೈನಿಂದ ಬಂದು ಒಂದು 700-800 ಜನ ಅವ್ರು ಇಳಿದಿದ್ದು ಒಂದು ರಿಕ್ಷಾದೊಳಗೆ ಒಂದು 60-70 ರಿಕ್ಷಾದೊಳಗೆ ಬಂದು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದರೆ ನಮ್ಮ ಕಾರ್ಯಕರ್ತರು ನೋಡಿ ಫೋನ್ ಮಾಡಿದಾಗ ನಾವೆಲ್ಲ ಹಿಡಿದು ಈ ತಪಾಸಣೆ ಮಾಡಾಕಂತಾರೆ. ಇವ್ರು ಕೇವಲ ಆಧಾರ್ ಕಾರ್ಡ್ ಚೆಕ್ ಮಾಡಂತಾರೆ ಪೊಲೀಸರೆಲ್ಲ. ಆಧಾರ್ ಕಾರ್ಡ್ ಎಲ್ಲ ಡುಪ್ಲಿಕೇಟ್ ಅದಾವೆ ನಮ್ಮ ಮಟ್ಟಿಗೆ ಅವು ಶುದ್ಧವಾದ ಆಧಾರ್ ಕಾರ್ಡ್ ಅಲ್ಲ. ಅದಕ್ಕೆ ನಾವೇನಂತೀವಿ, ಗೆಜೆಟೆಡ್ ಆಫೀಸರ್ ಯಾರನ್ನ ಕರೆಸಿ ಅವ್ರನ್ನ ಕೂಲಂಕಷವಾಗಿ ಚರ್ಚೆ ಮಾಡಬೇಕು, ತಪಾಸಣೆ ಮಾಡಿ ಅವರು ಭಾರತೀಯರ ಅಥವಾ ಬಾಂಗ್ಲಾ. ನಮಗೆ ಅನುಮಾನ ಇರೋದು ಅಷ್ಟು ಬಾಂಗ್ಲಾ ನುಸುಳುಕೋರು. ಯಾಕಂದ್ರೆ ಅಲ್ಲಿ SIR ಆಗಿಂದ ಎಲ್ಲ ಕಡೆಯಿಂದ ಹೊರಗೆ ಹಾಕುಂತಾರೆ, ಅದಕ್ಕೆ ಇಲ್ಲಿ ಬರಾಕುಂತಾರೆ. ಇಲ್ಲಿ ನಮ್ಗೆ ಏನಾಗೈತಿ, ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಅವರಿಗೆ ಸುರಕ್ಷಿತವಾದ ಒಂದು ಸ್ಥಳ ಇದು ಕರ್ನಾಟಕ ಅಂದರೆ. ಅದಕ್ಕೆ ಒಂದು 15 ದಿವಸದಿಂದ ಬರಾಕುಂತಾರೆ. ನಾವು 15 ದಿವಸದಿಂದನೂ ಆಯುಕ್ತರಿಗೆಲ್ಲ ಮನವಿ ಮಾಡ್ಕೊಕೊಂತೀವಿ. ಮನವಿ ಮಾಡಿಕೊಂಡ್ರು ಅವ್ರು ಇದ್ರಿಗೆ ಹಾಸೋದ್ರು ಸುಮ್ಮನೆ ಇವರು. ತಪಾಸಣೆ ಆಧಾರ್ ಕಾರ್ಡ್ ಚೆಕ್ ಮಾಡಂತಾರೆ ಅವರು. ಆಧಾರ್ ಕಾರ್ಡ್ ಮಾಡಿದ್ರೆ ಗೊತ್ತಾಗಲ್ಲ, ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಇರ್ತಾವೆ. ಅದಕ್ಕೆ ನಾವೇಂತೀವಿ, ಒಂದು ಗೆಜೆಟೆಡ್ ಆಫೀಸರ್ ಯಾರು ಈ ತಹಸೀಲ್ದಾರು ದೇಶಿ ಅವ್ರ ಕಡೆಯಿಂದ SIR ಏನಂತಿಲ್ಲ ಆ ಆ್ಯಪ್ನ ಚೆಕ್ ಮಾಡಿ ಅಂತ ನಾವು ಹೇಳಂತೀವ್ರಿ. ಈಗ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೂ ಮಟ್ಟ ಯಾರು ಬಂದಿಲ್ಲ ಅವರು. ತಹಸೀಲ್ದಾರಿಗೆ ಫೋನ್ ಹಚ್ಚಿ ತಹಸೀಲ್ದಾರ್ ಫೋನ್ ಎಬ್ಬಿಸ್ಕೊಳ್ರಿ. ರಘು ಎಲ್ಲಕ್ಕನೋ